ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಫ್ರೈಡೇ ವ್ಲಾಗ್ ಆಗಿರುತ್ತೆ. ಇನ್ನು ಫ್ರೈಡೇ ಒಂದು ಪೋರ್ಟೇಬಲ್ ಸೀಲಿಂಗ್ ಮಿಷಿನ್ನ ತರಿಸಿದ್ದೆ ಕಿಚನ್ಗೆ ಅಂತ. ಈ ಪ್ಯಾಕೆಟ್ಸ್ ಎಲ್ಲ ಓಪನ್ ಮಾಡಿ ಮಡಗ್ಬಿಟ್ರೆ ಅದಕ್ಕೆ ಇರುವೆ ಜಿಳ್ಳೆ ಅಂತ ಏನೇನಾದ್ರು ನುಕ್ಕೋಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ತರಿಸ್ಕೊಂಡಿದ್ದೆ. ಅದಾದಮೇಲಿಂದ ನನ್ನ ಮಗನ ಸ್ಕೂಲು ಇವಾಗ ವೆಡ್ನೆಸ್ಡೇ ಜೂನ್ 3 ಸ್ಟಾರ್ಟ್ ಆಗ್ತಾಯಿತ್ತು. ಸೊ ಅವ್ನ ಬುಕ್ಸ್ ಎಲ್ಲ ರ್ಯಾಪರ್ ಹಾಕಿರಲಿಲ್ಲ. ಬುಕ್ಸ್ ಎಲ್ಲ ತೊಗೊಬಂದು ಮಡಗಿದ್ರು ನನ್ನ ಮಮ್ಮಿ ಮನೇಲಿ ಇದ್ದಾಗಲೇ. ಬಟ್ ರ್ಯಾಪರ್ಸ್ ಎಲ್ಲ ಹಾಕಿರಲಿಲ್ಲ ಅಂತ ಅಂದ್ಬಿಟ್ಟು ನೆನ್ನೆ ಒಟ್ಟಿಗೆ ಕೂತ್ಕೊಂಡು ಎಲ್ಲದಕ್ಕೂ ರ್ಯಾಪರ್ ಹಾಕಿ ಲೇಬಲ್ ಹಾಕಿ ಅವನದು ಬುಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಏನಕ್ಕೆ ಅಂದರೆ ಆಮೇಲೆ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಪರ್ಫೆಕ್ಟಾಗಿ ಮಾಡಿಬಿಡೋಕ್ಕಾಗಲ್ಲ ಬೇಗ ಬೇಗ ಅಂತ ಅಂದ್ಬಿಟ್ಟು. ಆಮೇಲೆ ಸ್ವಲ್ಪ ನಂದು ಡ್ರೆಸ್ಸಸ್ಸು ಬ್ಲೌಸಸ್ ಎಲ್ಲ ಆಲ್ಟರ್ ಮಾಡ್ಕೊಳ್ಳೋದಿತ್ತು. ನನ್ನ ಸ್ವಲ್ಪ ಮಿಷಿನ್ ಮೇಲೆ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಎಲ್ಲ ಸ್ಟಿಚಸ್ ಹಾಕ್ಕೊಂಡೆ. ಸ್ವಲ್ಪ ಡ್ರೆಸ್ಸಸ್ಸು ಹೊಸ ಡ್ರೆಸ್ಸಸ್ ಕೂಡ ತೊಗೊಂಡಿದ್ದೆ, ಅದೆಲ್ಲ ಟಕ್ ಹಿಡಿಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನು ಕೂಡ ಸ್ಟಿಚ್ ಮಾಡಿಕೊಂಡು ಮಡಿಕೊಂಡೆ. ಇನ್ನು ಸಂಜೆ ಮೇಲೆ ಅಕ್ಕಿ ನೆನೆಸಿ ಇಟ್ಟಿದ್ದೆ ಸಂಡಿಗೆಗೆ ಅಂತ ಅಂದ್ಬಿಟ್ಟು. ಇವತ್ತು ಸಂಡಿಗೆ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ. ಅಕ್ಕಿನ 1 ದಿನ ಅಥವಾ 2 ದಿನ ಅಂತ ನೆನೆಸಿಟ್ಕೊಂಡ್ರೆ ಅದು ಹುಳಿ ಬಂದರೆ ತುಂಬ ಚೆನ್ನಾಗಾಗುತ್ತೆ ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದಾರೆ. ಅದೇ ಥರ ನಾನು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಫಸ್ಟೇ ಒಂದು ಸತಿ ಮಾಡಿದೆ, ಒಂದು ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಈ ಸತಿ ಜಾಸ್ತಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ. ಫಸ್ಟು ಅಕ್ಕಿನ ನೆನೆಸಿಟ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಉಂತಿರುತ್ತೆ, ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ತೆಳ್ಳಗೆ ಆಡಿಸ್ಕೊಳ್ಳೋದು, ಸ್ವಲ್ಪ ನೀರು ಹಾಕ್ಕೊಂಡು. ಅದಾದಮೇಲೆ ಬಿಸಿನೀರು ಇಟ್ಕೊಂಡು ಅದಕ್ಕೆ ಕಲ್ಲುಪ್ಪು, ಜೀರಿಗೆ, ಸ್ವಲ್ಪ ಸೋಡಾ ಬೇಕಾದರೆ ಹಾಕ್ಕೋಬೋದು. ಹುಳಿ ಬಂದಿದ್ರೆ ಏನು ಬೇಕಾಗಿರಲ್ಲ, ಅವಶ್ಯಕತೆ ಇರಲ್ಲ, ಚೆನ್ನಾಗಿ ಅರಳುತ್ತೆ. ಅದಾದಮೇಲೆ ಸ್ವಲ್ಪ ಸ್ವಲ್ಪನೇ ಎಳೆಯಾಗಿ ಬಿಟ್ಕೊಂಡು ಅದನ್ನು ಜಡಿತಾ ಬರಬೇಕು. ಅದು ಜಡ್ದಾದ್ಮೇಲೆ ಈ ಥರ ಆಗಿತ್ತು. ಸಂಡಿಗೆ ಎಲ್ಲ ಇಡೋ ಗಂಟನೆ ಸಾಕಾದಂಗೆ ಆಗ್ಬಿಡ್ತು. ಆಮೇಲೆ ನೈಟ್ ನನ್ನ ಹಸ್ಬೆಂಡು KFC 1 ಬಕೆಟ್ ತೊಗೊಂಡ್ರೆ 1 ಬಕೆಟ್ ಫ್ರೀ ಇತ್ತು ಅಂತ ಅಂದ್ಬಿಟ್ಟು KFCಲಿ ಬರ್ಗರ್ ಮತ್ತು KFC ತೊಗೊಬಂದಿದ್ರು. ಅದೆಲ್ಲಿತ್ತು ಅಂತ ಗೊತ್ತಿಲ್ಲ, ಮಳೆ ಗಾಳಿ, ಅಷ್ಟೊಂದು ಮಳೆ ಗಾಳಿ, ಫುಲ್ ಕರೆಂಟ್ ಎಲ್ಲ ಹೊಂಟೋಗ್ಬಿಡ್ತು. ಆ ಚಿಲ್ ವೆದರಲ್ಲಿ KFC ತಿನ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ದಾಯಿತು. ಈ ವ್ಲಾಗ್ ಇಷ್ಟ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.